दीपज्योति जनार्दनः दीपज्योति जनार्दनः दीपज्योति जनार्दनः दीपज्योति जनार्दनः दीपो हरतु मे पापम् दीपो हरतु मे पापम् दीपो हरतु मे पापम् दीपो हरतु मे पापम् दीपज्योति नमोऽस्तु ते 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 ನೋಡಿ ಇವಾಗ ನಮ್ಗೇನೋ ಒಂದು ಆತ್ಮವಿಶ್ವಾಸ ಬಂತು ಹೇಳುವಾಗ. ನೀವು ನೇರವಾಗಿ ಹೇಳಕ್ ಹೋದ್ರೆ ಅಂತ ಒಂದು ವಿಶ್ವಾಸ ನಿಮ್ಗೆ ಸಿಗ್ತಾ ಇರಲಿಲ್ಲ. ಅನಿಸ್ತಾ ಇದೆಯಾ ಗಿರಿಜಾಜಿ? ಓಕೆ, ಈಗ ನೀವ್ ಹೇಳಿ ಗಿರಿಜಾಜಿ, ನಿಮ್ದು ಯಾವ್ದಾದ್ರು ಒಂದು ಹೇಳಿ, ನಿಮ್ಮ ಓನ್ ಯಾವ್ದಾದ್ರು ಒಂದು ಹೇಳಿ. ಈಗ ಇದು ನಿಮಗೆ ಎಲ್ಲಿ ಹೆಲ್ಪ್ ಆಗತ್ತೆ ಗೊತ್ತಾ? ಎಕ್ಸಾಂಪಲ್, ಕ್ಷಮಿಸೋ ತಂದೆಯೇ ದೇವಾ ಕರುಣಿಸೋ ನಾಗೈದ ಪಾಪವಾ. ಅವೇವ್ ನೋಡಿ ಅಲ್ಲಿ ಹೇಳ್ಕೊಟ್ಟಿದ್ನಲ್ಲ, ನಾಗೈದ ಪಾಪವಾ ಕ್ಷಮಿಸೋ ತಂದೆಯೇ. ಲಾಸ್ಟಲ್ಲಿ ಏ ಅಂತ ಪ್ರಾಕ್ಟೀಸ್ ಮಾಡಿದ್ವಿ, ನೆನಪಿದ್ಯಾ? ಓಕೆ, ಕ್ಷಮಿಸೋ ತಂದೆಯೇ ದೇವಾ ಕರುಣಿಸೋ ನಾಗೈದ ಪಾಪವಾ. ಹೇಳಿ ಗಿರಿಜಾಜಿ. ಮ್ಯೂಟಲ್ಲಿದ್ದೀರಿ, ಮಾತಾಡಿ. ನಾನು ಯಾವ್ದಾದ್ರು ಹೇಳ ಅಥವಾ ನೀವು ಹೇಳಿದ್ ಹೇಳ? ಈಗಿನ ಹೇಳಿ. ಕ್ಷಮಿಸೋ ತಂದೆಯೇ ಕ್ಷಮಿಸೋ ತಂದೆಯೇ ದೇವಾ ಕರುಣಿಸೋ ದೇವಾ ಕರುಣಿಸೋ ನಾಗೈದ ಪಾಪವಾ ನಾಗೈದ ಪಾಪವಾ ನಾಗೈದ ಪಾಪವಾ ನಾಗೈದ ಪಾಪವಾ. ನೋಡಿ, ಪಾಪವಾ ಪಾಪವಾ. ವೆರಿ ಗುಡ್. ನೋಡಿ, ವಾ ವಾ ನಾಗೈದ ಪಾಪವಾ ನಾಗೈದ ಪಾಪವಾ. ಓಕೆ, ಇಟ್ ಟೇಕ್ಸ್ ಟೈಮ್. ಗುಡ್. ದಿವ್ಯಾಜಿ, ನೀವು ಹೇಳಿ. ಲಾಸ್ಟ್ ಲೈನ್ ಗುರುವ. ಕ್ಷಮಿಸೋ ತಂದೆಯೇ ಕ್ಷಮಿಸೋ ತಂದೆಯೇ ದೇವಾ ಕರುಣಿಸೋ ದೇವಾ ಕರುಣಿಸೋ ನಾಗೈದ ಪಾಪವಾ ನಾಗೈದ ಪಾಪವಾ
ಓಕೆ, ಇಲ್ಲಿ ಏನ್ ಕಡಿಮೆ ಇದೆ ಈಗ ಗಿರ್ಜಕ್ಕ? ವಾ ಸ್ವಲ್ಪ ಇನ್ನೊಂಚೂರು ಎಳಿಬೇಕಾಗಿತ್ತು ಅವರು, ಅದು ಮುಂದೆ ಎಳೆಯೋದು ಎಲ್ಲ ಕರೆಕ್ಟ್ ಆಗಿದೆ. ಇನ್ವಾಲ್ವ್ಮೆಂಟ್, ಭಾವ ಇಲ್ಲ ಅಂದ್ರೆ ಭಕ್ತಿ ಇಲ್ಲ, ಅದೇ ಭಕ್ತಿ. ಭಾವ ಓಕೆ. ನಾವ್ ಅಲ್ವಾ, ಈಗ ಹೋಗ್ಬಿಟ್ಟು ಯಾರ ಹತ್ರನಾದ್ರು ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು, ಮಾಡಿದ ತಪ್ಪಾಯ್ತು, ಮುಗ್ದೋಯ್ತಾ ಅದು? ನಾವ್ ಹೆಂಗ್ ಹೇಳ್ತೀವಿ? ರಿಕ್ವೆಸ್ಟ್ ಮಾಡ್ತೀವಲ್ವಾ, ಸಾರಿ ನಾನು ತಪ್ಪು ಮಾಡಿದೀನಿ ಕ್ಷಮಿಸ್ಬಿಡಿ ಅಂತೀವಲ್ಲ, ಕರೆಕ್ಟ್ ಕರೆಕ್ಟ್. ಅಲ್ವಾ? ಹಾಡಿಗೆ ಜೀವ ತುಂಬಿದ್ರೇ ಅದು ಇದು ಆಗೋದು. ಓಕೆ, ತಪ್ಪಾಗಿದೆ ಕ್ಷಮಿಸ್ಬಿಡು ಅಂದ್ರೆ ಅದಾಗಲ್ಲ ಅಲ್ವಾ? ಓಕೆ, ಸೊ ಹೇಳಿ ಈಗ. ಯಾರು ದಿವ್ಯ ಅವರ? ನಾನು ದಿವ್ಯಾಜಿ. ರಿಪೀಟ್ ಮಾಡ್ಲಾ ನೀವು ಹೇಳ್ಕೊಟ್ಟಾದ್ಮೇಲೆ ಎಲ್ಲ? ಇನ್ವಾಲ್ವ್ಮೆಂಟ್ ಆಗಿ. ಹಾ, ಓಕೆ. ಎಸ್. ನಾ ಕೈದ ಪಾಪವ ಸ್ಟಾರ್ಟಿಂಗ್. ಕ್ಷಮಿಸೋ ತಂದೆಯೇ ದೇವಾ ಕರುಣಿಸೋ ನಾಗೈದ ಪಾಪವಾ. ವೆರಿ ಗುಡ್. ಈಗ ಪಾಪವಾ ಚೆನ್ನಾಗ್ ಬಂತು. ಈಗ ಇದು ನಾನು ಅನ್ನೋದನ್ನ ನಾವು ಒಂಥರ ತೇಲಿಸ್ತಾ ಇದೀವಿ. ಇವಾಗ ಅದನ್ನ ಪ್ರೆಸ್ ಮಾಡ್ಬೇಕು, ನಾನು ಮಾಡಿದೀನಿ ಅದು ತಪ್ಪು ಅಂತ ಕನ್ಫರ್ಮೇಶನ್ ಕೊಡ್ಬೇಕಲ್ವಾ? ಓಕೆ, ಏನಿದೆ ಅದು? ನಾಗೈದ ಪಾಪವಾ, ನಾಗೈದ ಪಾಪವಾ. ನೋಡಿ ಈಗ. ನಾಗೈದ ಪಾಪವಾ, ನಾಗೈದ ಪಾಪವಾ. ಕ್ಷಮಿಸೋ ತಂದೆಯೇ, ಕ್ಷಮಿಸೋ ತಂದೆಯೇ. ಗೊತ್ತಾಗ್ತಿದ್ಯಾ? ನೀವೊಂದ್ಸಲ ಟ್ರೈ ಮಾಡ್ಬಿಡಿ ಅಟ್ ಲಾಸ್ಟ್. ಸಿ, ದೀಸ್ ಆರ್ ಆಲ್ ಭಕ್ತಿ ಯೋಗ. ವಿ ಹ್ಯಾವ್ ಇನ್ವಾಲ್ವ್ಮೆಂಟ್ ಅಲ್ವಾ? ಎಲ್ಲಿ ಡೆಡಿಕೇಶನ್ ಅಂತ ತಗೊಳ್ತೀವೋ ಅದೆಲ್ಲ ಭಕ್ತಿನೇ. ಓಕೆ, ಕವಾನ್. ಅದು ಲಾಸ್ಟ್ ಹೇಳ ನಾಗೈದ ಪಾಪವ. ಇಲ್ಲ, ಹೇಳಿ, 3 ಲೈನು ಹೇಳಿ, ಹೇಳ್ಕೊಡ್ತೀನಿ. ಬೇಕಾದ್ರೆ ಸಣ್ಣದಾಗಿ ಹೇಳ್ಕೊಡ್ತೀನಿ, ನೀವು ಜೀವ ತುಂಬ ಹೇಳಿ. ಕ್ಷಮಿಸೋ ತಂದೆಯೇ, ಕ್ಷಮಿಸೋ ತಂದೆಯೇ, ಕ್ಷಮಿಸೋ ತಂದೆಯೇ, ಕ್ಷಮಿಸೋ ತಂದೆಯೇ, ದೇವಾ ಕರುಣಿಸೋ, ದೇವಾ ಕರುಣಿಸೋ, ನಾಗೈದ ಪಾಪವಾ, ನಾಗೈದ ಪಾಪವಾ, ಪಾಪವಾ, ಪಾಪವಾ. ವೆರಿ ಗುಡ್, ಸೂಪರ್. ಅಷ್ಟನ್ನ 3 ಸಾಲನ್ನ ಈಗ ಫೋಟೋ ಹಿಡಿದು ಅಥವಾ ಟೈಪ್ ಮಾಡಿ ಕಳಿಸ್ತೀನಿ. 3 ಲೈನನ್ನ ಇದು ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು. ಸರಿನಾ? ಶೋರ್? ಈಗ 3 ಲೈನ್ಸ್ ಮಾತ್ರ. ಯಾಕಂದ್ರೆ ಯಾಕೆ ನಿಮಗೆ ಭಕ್ತಿ ಯೋಗದಲ್ಲಿ ಆಕಾರ ಅಥವಾ ನಿಮ್ಮ ABCD ಲೆಕ್ಕದಲ್ಲೋ ಅಥವಾ ನಮ್ಮ ಅಕ್ಷರಗಳ ಆಲ್ಫಾಬೆಟ್ದಲ್ಲಿ ಇಟ್ಸ್ ಡಿಪೆಂಡ್ಸ್ ನೇಷನ್ಸ್ ಅಥವಾ ಅವರ ಮದರ್ ಟಂಗ್. ಓಕೆ, ಸೊ ಇವಾಗ ನಮ್ಮ ಇಂಡಿಯಾಕ್ಕೆ ಓಕೆ ಆಕಾರ ಉಕಾರ ಮಕಾರ ಎಲ್ಲ. ಈಗ ಬೇರೆ ವೆಸ್ಟರ್ನ್ಗೆ ಅವ್ರದ್ದೇ ಆದ ಸ್ಟೈಲಲ್ಲಿ ನಾನು ಹೋಗ್ಬೇಕಾಗತ್ತೆ. ಓಕೆ, ಆ ಲೆಕ್ಕದಲ್ಲಿ ಅವ್ರಿಗೆ ಹೋಗ್ಬೇಕು. ಇದೆಲ್ಲ ವೋಕಲ್ ಯೋಗ, ಇವೆಲ್ಲ ಒಂಥರ ವೋಕಲ್ ಯೋಗ. ಓಕೆ, ನನಗೆ ನನ್ನ ಸಂಗೀತದ ಗುರು ಬೆಳಗಾವದಲ್ಲಿದ್ದಾರೆ. ಅವ್ರು ಬೆಳಗಾವದಿಂದ ಹೇಳ್ಕೊಡ್ತಾರೆ. ವಿಜಯ್ ತಮ್ಮ ಎಲ್ಲ ಅವರು ಹಿಂದೂಸ್ತಾನಿ ಮ್ಯೂಸಿಕ್ ಅವರು. ಓಕೆ, ಅವ್ರಿಗೆ ಗಂಗೂಬಾಯಿ ಹಾನ್ಗಲ್ಲು ಮತ್ತೆ ಇವ್ರದ್ದು ಎಲ್ಲ ಪ್ರಶಸ್ತಿ ಸಿಕ್ಕಿದೆ. ವಿಜಯ್ ಮನೆಯಲ್ಲಿ ಎಲ್ಲರೂ ಮ್ಯೂಸಿಷಿಯನ್ಸ್. ವೆರಿ ಗುಡ್. ನನಗೂ ಕೊಡ್ಸಿ. ಹಾಗಾದ್ರೆ ನಾನು ಏನು ಕಲೀಲೇ ಇಲ್ಲ. ನಾವು ಯೋಗದಲ್ಲಿ, ನಮ್ಮ ಭಕ್ತಿ ಯೋಗದಲ್ಲಿ ಏನ್ ಮಾಡ್ಕೋತೀವೋ ಅಷ್ಟೇ. ನಾನು ಕಲ್ತಿಲ್ಲ ಗುರುಮ, ಆದ್ರೆ ನನ್ನ ಕಮ್ಯುನಿಟಿಯಲ್ಲಿ ನಾನು ಸೆಕ್ರೆಟರಿ ಇದೀನಿ. ನಾನು ವೀರಶೈವ ಇದು ಗ್ರೂಪ್ಗೆ. ಅಲ್ಲಿ ಕೆಲವೊಂದ್ಸಲ ಎಲ್ಲ ನಾನು ಕಲ್ಚರಲ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಸ್ಟ್ರೇಲಿಯಾದಲ್ಲಿ. ಆಸ್ಟ್ರೇಲಿಯಾದಲ್ಲಿ.
ಸೊ ಕೆಲವೊಂದ್ಸಲ ಎಲ್ಲ ನಾನು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತೀನಿ, ಹಾಡ್ತೀನಿ ನಾನು. ಬಟ್ ನಾನು ಗುರು ಇಲ್ಲದೆ ಹಾಡಲ್ಲ. ನನ್ನ ಗುರು ಬೆಳಗಾವದಲ್ಲಿ ಇರ್ತಾರೆ, ಮಂಗಲ ಮಠದ ಅಂತ ಹೇಳಿ. ಅವರು ನನಗೆ ಕಲಿಸಿ ಹೇಳ್ಕೊಡ್ತಾರೆ. ನನಗೆ ಶ್ರುತಿ ಬಾಕ್ಸ್ ಅಂತ ಒಂದು ಬಾಕ್ಸ್ ಇದೆ, ಅದನ್ನ ಹಾಕ್ಕೊಟ್ಟಿದ್ದಾರೆ. ಸೊ ನನ್ನ ತಿತ್ತಾರೆ ಅವರು ತಿದ್ದಿ ಒಂದೊಂದು ತಾಸು ಕ್ಲಾಸ್ ತಗೊಂತಾರೆ. ನನ್ನ ಫಂಕ್ಷನ್ ಇದ್ದಾಗ ಮಾತ್ರ ತಗೊಂಡು ನನ್ನ ತಿದ್ದಿ ಹೇಳಿ ಇದು ಮಾಡ್ತಾರೆ. ಅವ್ರ ಗುರು ಹೇಳ್ದಂಗೆ ಮಾಡ್ತೀನಿ. ಕೆಲವೊಂದ್ಸಲ ತಪ್ಪು ಹೇಳ್ಕೊಡ್ತಾರೆ ಅವರು. ಶಿ ಇಸ್ ಕನ್ಫ್ರಂಟ್ ಲೈಕ್ ನೀವು ಹೇಳ್ದಂಗೆ. ಅದಕ್ಕೆ ಯಾವಾಗ್ಲೂ ಹೇಳೋದು ಪ್ರತಿಯೊಬ್ಬರಿಗೂ, ಯಾವುದೇ ಆಗ್ಲಿ ಗುರುಮುಖೇನೇ ಹೋಗ್ಬೇಕು. ಅವಾಗ್ಲೇ ಅದಕ್ಕೆ ಶಕ್ತಿ, ಆಗ್ಲೇ ಅದಕ್ಕೆ ಏನಂತೀರ ಈಗ ಜೀವ ತುಂಬೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ನೀವು ಇವಾಗ ಏನ್ ಹೇಳಿದ್ರಿ, 1 hour ಆದ್ರೂ ಬಿಡಲ್ಲ, ತಿದ್ದಿ ಹೇಳ್ತಾರೆ ಅಂದ್ರೆ ಅದೇ ಗುರು ಲಕ್ಷಣ. ಅವರೇ ನಿಜವಾದ ಗುರು. ಬಿಕಾಸ್ ಅಂತವ್ರೆಲ್ಲ ಹಣಕ್ಕೋಸ್ಕರ ಮಾಡೋ ಅಂತವ್ರಲ್ಲ, ತನ್ನ ಆತ್ಮ ತೃಪ್ತಿ ಬೇಕಾಗ್ತದೆ. ಕರೆಕ್ಟ್ ಹೌದು. ಏ, ಅವ್ರಿಗೆ ಯಾರು ಹಣದ ಹಿಂದೆ ಹೋಗ್ತಾರೋ ಅದು ಅವರ ಮಾರ್ಗ ಆಗಿರಲ್ಲ. ಹಣಕ್ಕೋಸ್ಕರ ಅಷ್ಟೇ ಅವ್ರು ಬಂದಿರ್ತಾರೆ. ಮಧ್ಯದಲ್ಲಿ ಅವರು ಡಿವೈಡ್ ಆಗ್ತಾರೆ, ಕಟ್ ಆಫ್ ಆಗತ್ತೆ. ದೇವರು ನಿನ್ಗೆ ಈ ಮಾರ್ಗ ಅಲ್ಲ ನಿಂದು ಅಂತ ಹೇಳಿ ಬೇರೆ ಮಾರ್ಗದಲ್ಲಿ ಕೊಂಡು ಹೋಯ್ತಾನೆ. ಅರ್ಥ ಆಯ್ತಾ? ಅದೇ ಗುರು ಲಕ್ಷಣ. ಒಂದು ಗುರು ಅಂತ ನಮ್ಗೆ ಅರಿವಾಗದೆ ಅಲ್ಲಿ. ಈಗ ನಾನು ನಿಮ್ಗೆ ಬೈದು ಗದ್ರಿಸಿ ಹತ್ತಿದಿರಿ, ಕಣ್ಣೀರು ಹಾಕಿದಿರಿ ಪ್ರಾರಂಭ ದಿನಗಳಲ್ಲಿ ಯೋಗದಲ್ಲಿ. ಮೊನ್ನೆ ಅಂತೂ ದಿವ್ಯಾಜಿ ಗುರುಮ ಅಲ್ವಾ, ಬೇಕದು. ನಮ್ಗೆ ಗೊತ್ತಿರುತ್ತೆ ನಿಮ್ಮ ಶಕ್ತಿ ಏನು ಅಂತ ಗೊತ್ತಿರುತ್ತೆ. ಹಾಗೆ ಅನ್ಕೊಂಡು ಬರೀ ನಿಮ್ಗೆ ಆಸನ ಮಾಡಿಸಿನೋ, ಸ್ಟ್ರೆಚಿಂಗ್ ಮಾಡಿಸಿನೋ, ಬೆಂಡಿಂಗ್ ಮಾಡಿಸಿನೋ ಕಳಿಸೋದಲ್ಲ. ಅರ್ಥ ಆಯ್ತಾ? ಜೀವನದ ಪಾಠ, ಜೀವನವೇ ಒಂದು ಯೋಗ. ಅದಕ್ಕೆ ನಮ್ಮ ಗುರುಗಳನ್ನ ಇನ್ನೂ ಮರ್ತಿಲ್ಲ ಗುರುಮ. ನಾವು 1 2 ಕಲ್ತ್ ಗುರುಗಳು ಹೊಡೆಸ್ಕೊಂಡಿದ್ದು ಎಲ್ಲ ನೆನಪಿದೆ. ಬಟ್ ದೇ ಆರ್, ಈಗ ನೆನೆಸ್ಕೊಳ್ತೀವಿ ಅವ್ರನ್ನ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ನಮ್ಗೆ ಕಲಿಸಿದ್ದಾರೆ ಅವರು ಅಂತ ಹೇಳಿ. ಅದಕ್ಕೆ ಪ್ರತಿನಿತ್ಯ ತರಗತಿಯ ಕೊನೆಯಲ್ಲಿ ನಾನೇನು ಹೇಳ್ತೀನಿ, ನಿಮ್ಮ ಎಲ್ಲ ಗುರು ಹಿರಿಯರಿಗೆ ನೆನಪು ಮಾಡಿಕೊಂಡು ಅವ್ರಿಗೆ ಧನ್ಯವಾದವನ್ನ ಹೇಳಿ ಅವ್ರ ಆಶೀರ್ವಾದ ತಗೊಳ್ಳಿ ಅಂತ ಸದಾ ಹೇಳ್ತಾ ಇರ್ತೀನಿ. ಅಲ್ವಾ? ನಾವು ನಿಜವಾಗ್ಲೂ ಪುಣ್ಯವಂತರು ನಿಮ್ಮಂತ ಗುರು ಪಡ್ಕೋಬೇಕಾದ್ರೆ. ಸೊ ನೈಸ್ ಆಫ್ ಯು. ನಾನು ಗುರು ಅಂತಲ್ಲ, ನಿಮ್ಮೊಳಗೆ ಅವೆಲ್ಲವೂ ಇದೆ. ಅರ್ಥ ಆಯ್ತಾ? ನಾನಲ್ಲ ಗುರು, ಸದಾ ನಾನು ಯಾವಾಗಲೂ ಹೇಳ್ತಿರ್ತೀನಿ. ನಿಮ್ಮ ಮನಸ್ಸಿನ ಸ್ಮರಣೆ ಇದೆಯಲ್ಲ, ದಟ್ ಈಸ್ ಗ್ರೇಟ್, ದಟ್ ಈಸ್ ಯುವರ್ ಗುರು, ದಟ್ ಈಸ್ ಯುವರ್ ಅರಿವು. ನಾವದೆಲ್ಲೋ ಇಂಡಿಯಾ ಬಿಟ್ಟು ಇಲ್ಲೆಲ್ಲೋ ಬಂದಿದ್ರು ಗುರುವ ಸಿಕ್ಕಿರೋದು ನಮ್ಮ ಅದೃಷ್ಟ ಅಷ್ಟೇ. ಅಲ್ಲ ಕರೆಕ್ಟ್. ಒಂದ್ ಅಕ್ಷರ ಕಲಿಸ್ತೇವ್ರಿಗೆ ಒಂದ್ ಅಕ್ಕಿ ಕಾಳು ಅನ್ನ ಹಾಕಿದ್ರೆ ಯಾವಾಗೂ ಮರಿಬಾರ್ದು. ಅವ್ರನ್ನ ನೆನೆಸ್ಕೊಂಡು ಇದು ಮಾಡ್ಬೇಕು ನಾವು. ನಮ್ಗೆ ಏನು ಬರಲ್ಲ ಗುರುಮ. ಗುರು ಇಲ್ದೆ ಏನೂ ಇಲ್ಲ. ಏನೂ ಇಲ್ಲ. ನಾನೇನು ಸಂಗೀತ ಏನು ಕಲ್ತಿಲ್ಲ ಗುರುಮ, ಬರೀ ಇವಾಗ ನೀವೇನು ಹೇಳ್ಕೊಡ್ತಿದ್ದೀರಾ ಅಷ್ಟೇ. ಅದು ಗುರು ಭಕ್ತಿ ಇದೆಯಲ್ಲ ನಿಮ್ಮಲ್ಲಿ, ಆ ಭಕ್ತಿ ಇದೆಯಲ್ಲ, ಆ ಭಕ್ತಿ ನಡ್ಸ್ಕೊಂಡು ಹೋಗುತ್ತೆ. ಈಗ ಗಿರಿಜಾಜಿ, ನಿಮ್ಗೆ ಆನೆಸ್ಟ್ಲಿ ಯೋಗ ಸ್ಟಾಪ್ ಮಾಡಿದ್ದಾಗ ನಿಜವಾಗ್ಲೂ ಅನ್ನಿಸ್ತಿತ್ತ ನಿಮ್ಗೆ ಯೋಗ ಮಿಸ್ ಮಾಡ್ಕೊಂತಿದ್ದೆ ಅಂತ? ನಾನು ಹತ್ತು ಬಿಟ್ಟೆ ದಿವ್ಯಾ. ಒಂದ್ ದಿವ್ಸ ನನ್ ಗುರುಮ್ಮ ಕೈ ಬಿಟ್ಟು ಹೋದ್ರು. ನನ್ಗಿನ್ ಯಾರು ಇಲ್ಲ ಅಂತ. ಬೇರೆ ಯಾರಿದ್ರು ನನಗೆ ತೃಪ್ತಿ ಇಲ್ಲ ಗುರುಮ್ಮ ಇದ್ದಂಗೆ. ನಾನ್ ನಮ್ಮ ಮನೆಯವ್ರ ಹತ್ರ ಎಷ್ಟು ಹೇಳಿದಿನೋ ಗೊತ್ತಿಲ್ಲ, ಮಕ್ಕಳ ಹತ್ರ. ನೋಡು ನನ್ ಬಿಟ್ಟು ಹೋಗ್ಬಿಟ್ರು ಗುರುಮ್ಮ, ಇನ್ ಯಾರು ಇಲ್ಲ ಅಂತ ಕುತ್ಕೊಂಡು ಅತ್ತೆ. ಲಾಸ್ಟ್ಗೆ ಐ ಡೋಂಟ್ ನೋ ವೆನ್ ಐ ವಾಸ್ ಸೋ ಡಿಸಪಾಯಿಂಟೆಡ್. ಆ ದಿವಸ ಇವ್ರದೇ ಫೋನ್ ಬಂತು ನನಗೆ. ಗುರುಮ್ಮನೇ ಫೋನ್ ಮಾಡಿದ್ರು. ಐ ಡೋಂಟ್ ನೋ ಎಷ್ಟು ಕನೆಕ್ಟ್ ಇದೀನಿ ನಾನಂತ ಗೊತ್ತಿಲ್ಲ. ನಿಜವಾಗ್ಲೂ ಕುತ್ಕೊಂಡು ಹತ್ಬಿಟ್ಟೆ ನಾನು. ಅಪ್ಪ, ಅದು ನಾನು ದಪ್ಪ ಇದ್ದೀನಲ್ಲ, ತುಂಬಾ ದಪ್ಪ ಇದ್ದೀನಿ, ಎಲ್ಲ ನನಗೆ ಫ್ಲೆಕ್ಸಿಬಿಲಿಟಿ ಬೇಕು. ಈಗ ನಿನಗೆ ನಮಗೆ ಏಜ್ ತುಂಬಾ ಫರ್ಕ್ ಇದೆ, ದಿವ್ಯಾಜಿಗೆ ನನಗೆ. ನೀವು ನನ್ನ ಅರ್ಧ ವಯಸ್ಸಿನವರು. ಆದ್ರೆ ನಂಗೆ ಯೋಗ ಇಲ್ಲ ಅಂದ್ರೆ ನಂಗೆ ಜೀವನನೇ ಇಲ್ಲ. ನಂಗೆ ಯೋಗ ಮಾಡಲೇಬೇಕು. ನಾನು ಪ್ರತಿ ದಿವಸ ಮಾಡ್ತೀನಿ. ನಾನು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋಕ್ಕಿಂತ, ನಾನು 5:15 ಹೋಗ್ತೀನಿ ಕೆಲಸಕ್ಕೆ. ಹೋಗೋಕ್ಕಿಂತ ಮುಂಚೆ 4 ಗಂಟೆಗೆ ನಾನು ಹೇಳೋದು. ಬೆಳಿಗ್ಗೆ ಎದ್ದು ಬಿಸಿ ಅಡಿಗೆ, ನಾನು ಯಾವ ಅಡಿಗೆನೂ ಮಾಡಿ ಫ್ರಿಜ್ಜಲ್ಲಿ ಇಡಲ್ಲ. ಬಿಸಿ ಅಡಿಗೆ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಚಪಾತಿ ಎಲ್ಲ ಮಾಡಿ ನನ್ನ ಯಜಮಾನ್ರಿಗೆ ಮಕ್ಕಳಿಗೆ ನನಗೆ ಹಾಕಿ ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. 5:15 ಬಿಟ್ರೆ ಬರೋದು 3:30 4 ಗಂಟೆ ಆಗುತ್ತೆ ಕೆಲಸದಿಂದ. ಮತ್ತು ರಾತ್ರಿ ನಾನು ಬಿಸಿ ಅಡುಗೆನೇ ಮಾಡೋದು. ಬಟ್ ಐ ಲೈಕ್ ಇಟ್. ನಾನು ಯಾವುದು ಬೇಸರ ಮಾಡ್ಕೊಂಡು ಯಾವಾಗಲೂ ಅಡುಗೆ ಮಾಡಲ್ಲ, ಬೇಜಾರು ಮಾಡ್ಕೊಂಡು ಯಾರನ್ನೂ ಕರೆಯಲ್ಲ. ಐ ಆಮ್ ಸೋ ಹ್ಯಾಪಿ. ಯಾರು ಬಂದರೂ ಹ್ಯಾಪಿ, ಅಡುಗೆ ಮಾಡೋಕ್ಕೆ ಹ್ಯಾಪಿ, ಯೋಗ ಮಾಡೋಕ್ಕೆ ಹ್ಯಾಪಿ, ಏನೂ ತಪ್ಸಲ್ಲ ನಾನು.
ಅಲ್ಲೇ ವೆಜಿಟೇಬಲ್ ಕಟ್ ಮಾಡ್ತಾ ಇರ್ತೀನಿ, ಕಾಲು ಕೈ ಕುಣಿಸ್ತಾ ಇರ್ತೀನಿ. ಯೋಗ ಯೋಗ ಮಾಡ ಮಲ್ಟಿಪಲ್ ಥಿಂಗ್ಸ್, ಹೌದು ಅಷ್ಟೇ. ಅಷ್ಟೇ. ಖುಷಿಯಾಗಿ ಮಾಡೋದು ಇಂಪಾರ್ಟೆಂಟ್. ಹೌದು. ಕರೆಕ್ಟು, ಅಲ್ಲೇ ಮೂವ್ ಮಾಡ್ತಾ ಇರ್ತೀನಿ. ಕೆಲಸದಲ್ಲಿ ಕಂಪ್ಯೂಟರ್ ನಿಂತ್ಕೊಂತೀನಿ, ಕುತ್ಕೊಂಡು ಮಾಡಲ್ಲ ನಾನು, ನಿಂತ್ಕೊಂಡಿರ್ತೀನಿ. ಅಲ್ಲೇ ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದು, ಡಾಕ್ಟರ್ ಸಪೋರ್ಟ್ ಆಫೀಸರು. ಸೊ ಅಲ್ಲಿ ಪ್ರತಿಯೊಂದು ಡಾಕ್ಟರ್ ಕೇಳ್ತಾ ಇರ್ತಾರೆ, ಪೇಷಂಟ್ ಕೇಳ್ತಾ ಇರ್ತಾರೆ, ಅವ್ರಿಗೂ ಹೇಳ್ತಾ ಇರ್ತೀನಿ, ಮಾಡ್ತಾ ಇರ್ತೀನಿ. ಐ ಆಮ್ ಜಸ್ಟ್ ಮೂವಿಂಗ್ ಆನ್ ಅಂಟಿಲ್ ಐ ಕಮ್ ಬ್ಯಾಕ್. ಎಲ್ಲ ಡಾಕ್ಟರ್ ಕೇಳಿದ್ರು ಆಯ್ತು, ಪೇಷಂಟ್ ಕೇಳಿದ್ರು ಆಯ್ತು, ಎಲ್ಲರೂ ಒಂದೊಂದ್ಸಲ ಪೇಷಂಟ್ ಎಲ್ಲ ಡಿಮೆನ್ಷಿಯಾ ಪೇಷಂಟ್ ಎಲ್ಲ ನೋಡ್ಕೊಳ್ಳೋದು ತುಂಬಾ ಕಷ್ಟ. ದೇ ಆರ್ ಸೋ ಕನ್ಫ್ಯೂಸಿಂಗ್, ಸೋ ಚಾಲೆಂಜಿಂಗ್. ಅವರು ಬರ್ತಾರೆ, ಅವ್ರಿಗೂ ಹೆಲ್ಪ್ ಮಾಡ್ತೀನಿ, ನಿಂತ್ಕೊಂಡೇ ಕೆಲಸ ಮಾಡ್ತಾ ಇರ್ತೀನಿ, ಕಾಲು ಕೈ ಕುಣಿಸ್ತಾನೆ ಇರ್ತೀನಿ. ನಾವು ಎಲ್ಲರೂ ನರ್ಸಸ್ ಎಲ್ಲ ನನ್ನ ಹತ್ರ ಬಂದು, ನೀ ನಮ್ಗೆ ಯೋಗ ಕಲಿಸೆ, ನಮ್ಗೆ ಯೋಗ ಕಲಿಸೆ, ನಿನ್ ಜೊತೆ ನಾವು ಕೈ ಅಳಗಾಡ್ಸ್ತೀವಿ, ಕಾಲು ಅಳಗಾಡ್ಸ್ತೀವಿ ಅಂತ. ದೇ ಆಲ್ಸೋ ಕಮ್ ಅದೇ ಏನೇ ಮಾಡಿದ್ರು ಖುಷಿಯಾಗಿ ಮಾಡಿದ್ರೆ ಆಯ್ತು, ಅದು ಮೈಗೆ ಹಿಡಿಯುತ್ತೆ ಅಷ್ಟೇ. ಬೇಜಾರು ಬೇಸರ ಪಡ್ಕೊಂಡ್ ಮಾಡಿದ್ರೆ ಆಗಲ್ಲ. ನಿಜವಾಗ್ಲೂ ನಾನ್ ನಿಜವಾಗ್ಲೂ ಗುರುಮ ನಿಮ್ಗೆ ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆನೇ. ನಿಮ್ಮಂತ ಗುರು ಸಿಗ್ಬೇಕಾದ್ರೆ ಅದೇ ಹೆಂಗೋ ಮುಸರ್ ಪಡ್ಕೊಂಡ್ ನಮ್ದು ಒಂದ್ ಚಿಕ್ಕ ನಾವಿಬ್ರಿಗೊಂದ್ ಬ್ಯಾಚ್ ನ ಹೆಂಗೋ ಸೆಟಪ್ ಮಾಡಿದೀರಾ ಗುರುಮ. ಸೊ ನಿಜವಾಗ್ಲೂ ಥ್ಯಾಂಕ್ಸ್. ನನ್ನ ಪರ್ಸನಲ್ ಟೈಮು ಅವ್ರು ಅಳೋದು ಕರೆಯೋದು ನೋಡಕ್ ಆಗದೆ. ನಿಜವಾಗ್ಲೂ ನಾನು ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ, ಯೋಗ ಇಲ್ದಾಗ ತುಂಬಾ ಅಂದ್ರೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ. ಏನಪ್ಪ ಏನ್ ಮಾಡೋದು, ಹೌ ಟು ಮೂವ್, ಹೌ ಟು ಡೂ, ವಾಟ್ ಟು ಡೂ ಅಂತೇಳಿ ನಾನೇ ಮಾಡ್ತಿದ್ದೆ. ಆದ್ರೆ ಗುರು ಇಲ್ಲದೆ ಕೆಲವೊಂದೆಲ್ಲ ಮಾಡಕ್ ಆಗಲ್ಲ ದಿವ್ಯಾ. ಅವು ಕರೆಕ್ಟಾಗಿ ಟೆಕ್ನಿಕ್ಸ್ ಬೇಕು, ಹೇಳ್ಕೊಡ್ಬೇಕು. ನಾನು ತಪ್ಪು ಮಾಡ್ತೀನಂತ ಗೊತ್ತಿಲ್ಲ, ಸರಿ ಮಾಡ್ತೀನಂತ ಗೊತ್ತಿಲ್ಲ. ಸೊ ತಿದ್ದೋರ್ ಬೇಕು ನಾವು ತಪ್ಪು ಮಾಡಿದಲ್ಲಿ. ಸೊ ಹಿಂಗಾಗಿ ಗುರುಮದು ಎನರ್ಜಿ ನಿಮಗೆ ಪ್ರತಿ ಕ್ಲಾಸ್ ಅಲ್ಲೂ ಫೀಲ್ ಆಗುತ್ತೆ. ನೀವು ಅದೇ ಆಸನ ಸುಮ್ನೆ ನೀವೇ ಮಾಡಿದ್ರೆ ಕೈ ಅಲ್ಲಿ ನೋವತ್ತೆ, ಕಾಲ್ ನೋವತ್ತೆ ಎಲ್ಲ ಇರುತ್ತೆ. ಬಟ್ ಗುರುಮ ಜೊತೆ ಮಾಡಿದಾಗ ನೀವು ಅದನ್ನೇ ಮಾಡಿದ್ರುವೆ ನಿಮ್ಗೆ ಆತರ ಪೈನ್ ಅನ್ಸಲ್ಲ. ಬಿಕಾಸ್ ಒನ್ಸ್ ಯು ಡೂ ಶವಾಸನ ಎವ್ರಿಥಿಂಗ್ ಯು ಆರ್ ಬ್ಯಾಕ್ ಟು ನಾರ್ಮಲ್. ಆತರ ದಟ್ಸ್ ವಾಟ್ ಮೈ ಎಕ್ಸ್ಪೀರಿಯನ್ಸ್. ಎನರ್ಜಿ ಇದೆ, ಪಾಸಿಟಿವ್ ಎನರ್ಜಿ ಗುರುವಮ್ಮನ ಮುಖದಲ್ಲಿ ನೋಡಿದ್ರೆ. ನಾನು ಯಾರಿಗೆಲ್ಲ ಅದಕ್ಕೆ ಅವತ್ತು ಗುರುವಾಗೆ ಮುಖ ತೋರಿಸಿ ಬನ್ನಿ ಗುರುಮ ಅಂತ ಹೇಳಿದ್ರೆ ಎಷ್ಟೊಂದು ದಿವಸ ಮಿಸ್ಸಿಂಗ್ ಗುರುಮ. ಖುಷಿ ಆಯ್ತು ನಿಜವಾಗ್ಲು. ಅವ್ರ ಸ್ಕಿನ್ ಆಯ್ತು, ಅವ್ರ ಹೇರ್ ಆಯ್ತು, ಇಟ್ಸ್ ಎವ್ರಿಥಿಂಗ್ ಇಸ್ ಸೋ ನೈಸ್. ಸೋ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಪರ್ಸನ್. ಸೊ ನಾನು ಏನ್ ಹೇಳ್ಬೋದು, ಒಂದು ಸೈಲೆಂಟ್ ಆಗಿ ನಿಜವಾಗ್ಲು ಗುರುಮ ನಾವು ಕೈ ಮುಗಿಬೇಕು ನಿಮಗೆ ಅಷ್ಟೇ. And Divya also very cooperative. Divya, sorry, sometimes I'm too slow. ನೋ ಪ್ರಾಬ್ಲಮ್. ಪಾಪ ನೀವು ಎಲ್ಲ ಅಷ್ಟ್ ಚೆನ್ನಾಗಿ ನಿಮ್ ವಯಸ್ಸಿಗೆ ಅಷ್ಟ್ ಮಾಡಕ್ಕೆ ಜೋಶಲ್ಲಿ ಬರ್ತಿರಲ್ಲ, ಅದೇ ಇಂಪಾರ್ಟೆಂಟ್. ಥ್ಯಾಂಕ್ಸ್ ಅಪ್ಪ. Thank you so much. Thank you. ದಿವ್ಯಾಜಿ, ಡಿಡ್ ಯು ಮಿಸ್ಸಿಂಗ್ ಯೋಗ? ಎಸ್ ಗುರುಮ, ನಂಗೆ ಟೈಮಿಂಗ್ ಸೆಟ್ ಆಗದೆ ಎಲ್ಲ ಪ್ರಾಬ್ಲಮ್ ಆಗೋಗಿತ್ತಲ್ಲ. ಸೊ ಅದರಿಂದ ಇವಾಗ ಅಟ್ಲೀಸ್ಟ್ ಇದೇನೋ ಒಂದಿದೆ. ಬಟ್ ಮಾರ್ಚ್ ಎಂಡ್ ಮತ್ತೆ ಟೈಮ್ ಚೇಂಜ್ ಆಗುತ್ತೆ. ಸೊ ದಟ್ಸ್ ವಾಟ್ ಐ ಲಿಟಲ್ ಬಿಟ್ ವರಿಡ್. ಮತ್ತೆ ಗುರುಮನ್ ಯಾವ್ದೋ ಬ್ಯಾಚ್ ಹೊರಟೋಗುತ್ತೆ, ಏನ್ ಮಾಡೋದು ಅಂತ ದಟ್ಸ್ ವಾಟ್ ನೋಡ್ಬೇಕು. ಮಾರ್ಚ್ ಎಂಡ್ ಮತ್ತೆ ಟೈಮ್ ನಮ್ದು ಚೇಂಜ್ ಆಗುತ್ತೆ. ಸೊ ನೋಡ್ಬೇಕು. ಗಿರಿಜಾಜಿ, ನಿಮ್ಮ ಪೊಸಿಷನ್ ಅಲ್ಲೇ ವೆನ್ ಯು ಆರ್ ಕ್ರೈಯಿಂಗ್ ನೋ ಯೋಗ ಅಂತ ದಿವ್ಯಾಜಿ ಸೇಮ್ ಥಾಟ್ ಶಿ ಶೇರ್ಡ್ ವಿತ್ ಮೀ. ದೆನ್ ಐ ಥಾಟ್ ಓಕೆ, ಇಬ್ರು ಸಿಂಕ್ರೊನೈಸ್ ಆಗ್ತಾ ಇದೆ, ಬಹಳ ಮಿಸ್ ಮಾಡ್ಕೋತಿದ್ದೀರಾ ಅಂತ. ನಂದು ಮಾರ್ನಿಂಗ್ ಇಂದ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ. ಬೆಳಗ್ಗೆ 2:30 ಕ್ಲಾಸ್ ಶುರುವಾಗಿರುತ್ತೆ. ಮಧ್ಯ ಏನು ಸ್ವಲ್ಪ ಎನರ್ಜಿಗೆ ಸಮಥಿಂಗ್ ತಗೊಂಡು ಎಲ್ರು ಬೈತಾ ಇರ್ತಾರೆ, ಗಾಳಿ ನೀರಲ್ಲಿ ಇರ್ತೀಯ ಅಂತ. ಬಟ್ ನನ್ಗೆ ನೋ ವೇ, ಬಿಕಾಸ್ ಎಲ್ರು ಈಗ ನೀವೇನ್ ನನ್ನ ಜೊತೆ ಶೇರ್ ಮಾಡ್ತಿದ್ದೀರಾ, ದಿಸ್ ಈಸ್ ಮೈ ಫುಡ್. ಇವಾಗ ಫೀಲ್ಸ್ ಹ್ಯಾಪಿ ಅಲ್ಲ, ಸೋಲ್ ಖುಷಿ ಆಗತ್ತೆ ಅಲ್ವಾ, ಬಾಡಿ ಖುಷಿ ಆಗತ್ತೆ, ಆ ಜೋಶಲ್ಲಿ ಹೋಗ್ತಾ ಇರತ್ತೆ ಅಷ್ಟೇ. ಆದರೂ ನನ್ನ ವೈಯಕ್ತಿಕ ಏನೊಂದು ಫ್ರೆಶ್ ಅಪ್ ಅಂತಿರೋ ಅಥವಾ ವಿಶ್ರಾಂತಿ ಅಂತಿರೋ ನನ್ನ ಊಟ ತಿಂಡಿ ಸಮಯವನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಗುರುಮಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಿವ್ಯಾ, ನೀವು ಎಲ್ಲಿ ಇರೋದು? ಸಿಡ್ನಿ ಅಲ್ಲ ಅಥವಾ ಬೇರೆ ದೇಶದಲ್ಲ? ಎಲ್ಲಿ? ಯುಕೆ ಇರೋದು. ಯುಕೆ. ನಮಗೆ ಟೈಮ್ ಚೇಂಜ್ ಆಗೋದು ಏಪ್ರಿಲ್ ಅಲ್ಲಿ. ನಿಮ್ಗೆ ಏಪ್ರಿಲ್ ಅಲ್ಲ? ಓಕೆ ಓಕೆ. ನಮ್ಗೆ ಏಪ್ರಿಲ್ ಅಲ್ಲಿ ಚೇಂಜ್ ಆಗುತ್ತೆ. ಕೇಳಿ, ನಾನು ಆಸ್ಟ್ರೇಲಿಯಾ ಟೈಮು ಕ್ಲಾಕ್ ಸೆಟ್ ಮಾಡ್ಕೋಬೇಕು, ಜರ್ಮನಿ ಟೈಮ್ ಸೆಟ್ ಮಾಡ್ಕೋಬೇಕು, ಆಸ್ಟ್ರೇಲಿಯಾ ಇವೆಲ್ಲ ಅಟ್ ಎ ಟೈಮ್ ಚೇಂಜ್ ಆಗತ್ತೆ. ಓಕೆ, ಸೊ ಹಾಗಾಗಿ
ಕೆಲವು ಬ್ಯಾಚಸ್ ನನ್ನ ಟೈಮಿಗೆ ಅಷ್ಟೇ ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ಕೆಲವು ಬ್ಯಾಚಸ್ ಆ ಕಂಟ್ರಿ ಟೈಮಿಗೆ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಹ್ಮ್ 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 ಓಕೆ ರೈಟ್, ಬಾಯ್, ಗೆಟಿಂಗ್ ನಾವು. ಥ್ಯಾಂಕ್ ಯು. ಥ್ಯಾಂಕ್ಸ್ Okay, ಗುರುಮ್ಮ, ಗುರುಮ್ಮ. ಥ್ಯಾಂಕ್ ಯು, ಥ್ಯಾಂಕ್ಸ್ ದಿವ್ಯಾ, ಥ್ಯಾಂಕ್ ಯು ಗಿರಿಜಕ್ಕ. ಬಾಯ್. Namaste. I'll give a homework. I'll send these 3 lines and practice and We will try. Yeah, we do. Okay, Guruma. Yeah, thank Bye. you. Have a lovely weekend. Yeah, Okay. you too. Bye. Thank you. Bye.